ಹಾಯ್ ನಮಸ್ಕಾರ ಎಲ್ರಿಗೂ. ಈ ಸಾರಿ ನಮ್ಮ ನಡೆ ಶ್ರೀರಂಗಪಟ್ಟಣದ ಕಡೆಗೆ. ಶ್ರೀರಂಗಪಟ್ಟಣಕ್ಕೆ ಹೋದ ನಂತರ ಮೊದಲನೇ ನಮ್ಮ ಭೇಟಿ ಶ್ರೀರಂಗನಾಥ ಸ್ವಾಮಿ ಟೆಂಪಲ್ಗೆ. ಶ್ರೀರಂಗಪಟ್ಟಣಕ್ಕೆ ನೇಮ್ ಬರೋಕೆ ಕಾರಣ ಈ ಶ್ರೀರಂಗನಾಥ ಸ್ವಾಮಿಯ ಟೆಂಪಲ್ ಇಂದ. ನಾವು ಹೋಗಿರೋದು ಕರೆಕ್ಟ್ ಟೈಮ್ ಆಗಿರೋದ್ರಿಂದ ಅಲ್ಲಿ ಕೂಡ ಶ್ರೀರಂಗನಾಥ ಸ್ವಾಮಿಯ ಆರಾಧನೆ ಮಾಡ್ತಿರೋ ಜನರನ್ನ ನೋಡ್ತಾ ಇದ್ವಿ. ಹೀಗೆ ಬೇಗ ಬೇಗ ಆರಾಧನೆ ಮುಗಿಸ್ಕೊಂಡು ನಮ್ಮ ನಡೆ ಮುಂದಿನ ಕಡೆಗೆ ಅನ್ಕೊಂಡು ಹೋಗ್ತಾ ಇದ್ವಿ. ಹೀಗೆ ದೇವಸ್ಥಾನ ಮುಗಿಸ್ಕೊಂಡು ನಮ್ಮ ನಡೆ ಟಿಪ್ಪು ಸುಲ್ತಾನ್ ಹಳೆಯ ಅರಮನೆ ಕಡೆಗೆ ಅನ್ಕೊಂಡು ಅರಮನೆ ನೋಡಕ್ಕೆ ಬಂದಿದ್ವಿ. ಆಕ್ಚುಲಿ ಇದು ಹಳೆಯ ಅರಮನೆ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ನಾಶ ಆಗಿದೆ. ಬಟ್ ಏನ್ ಮಾಡ್ತೀರಾ, ಹಳೆ ಅರಮನೆ ಆಗಿರೋದ್ರಿಂದ ಎಲ್ಲ ನಾಶ ಆಗಿತ್ತು. ಅದನ್ನ ಜಸ್ಟ್ ನೋಡಕ್ಕೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ನೋಡ್ತಾ ಇದ್ವಿ. ಬಟ್ ಏನು ಕಾಣಿಸ್ತಿರ್ಲಿಲ್ಲ. ಬಿಸಿಲಿಗೆ ನಾವು ಕೂಡ ಅಷ್ಟು ಟ್ರೈ ಮಾಡಲಿಲ್ಲ. ಹೀಗೆ ಅರಮನೆ ನೋಡಿಕೊಂಡು ನಮ್ಮ ನಡೆ ಟಿಪ್ಪು ಸುಲ್ತಾನ್ ಅವರ ಮಡಿದ ಸ್ಥಳಕ್ಕೆ ಅನ್ಕೊಂಡು ಬಂದೇ ಬಿಟ್ವಿ. ಹಾಗೆ ಅವರ ಮಡಿದ ಸ್ಥಳ ನೋಡಿಕೊಂಡು ನಮ್ಮ ನಡೆ ಮುಂದಿನ ಅರಮನೆ ಕಡೆಗೆ, ಬೇಸಿಗೆ ಅರಮನೆ ನೋಡೋಕ್ಕೆ ನಾವು ಬಂದೇ ಬಿಟ್ವಿ. ಪೋಲಿಯೂರು ಯುದ್ಧದಲ್ಲಿ ಕರ್ನಲ್ ಬೇಲಿಯ ಪರಾಭವ ದೃಶ್ಯ. ಅವೆಲ್ಲ ಮರದ ಕಟ್ಟಿಗೆಗಳು ಸರ್ ಮಾಡಿರೋದು, ಇದೆಲ್ಲ ಫುಲ್ಲು ಫುಡ್ಡು. ಆಲ್ಮೋಸ್ಟ್ ನಾವು ಹೋದಾಗ ಅರಮನೆ ಕೆಲಸ ನಡೆದಿತ್ತು. ಅಂದರೆ ಟಿಪ್ಪು ಸುಲ್ತಾನ್ ಬೇಸಿಗೆ ಅರಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಕೆಲಸ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಎಲ್ಲ ಮಾಡ್ತಾಯಿದ್ರು.
ಟಿಪ್ಪು ಸುಲ್ತಾನ್ ಅವರು ಬೇಸಿಗೆ ಟೈಮಲ್ಲಿ ಹೆವಿ ಬಿಸಿಲು ಇರೋದ್ರಿಂದ ತಂಪಾಗಿರ್ಬೇಕು ಅಂತ ಅರಮನೆ ಕಟ್ಟಿಸಿದ್ರು. ಅದು ಕೂಡ ಕೂಲ್ಡ್ ಆಗಿತ್ತು. ಸರ್ ನಾವು ಯಾವ ಪ್ಲೇಸ್ ಬಂದಿದ್ದೀವಿ? ಇಂಟು ಶ್ರೀರಂಗಪಟ್ಟಣ ಆಲ್ಮೋಸ್ಟ್ ಒಂದು 2 hours ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಇವಾಗ ಎಕ್ಸಾಕ್ಟ್ಲಿ ಗುಂಬಾದ ಹತ್ರ ಬಂದಿದ್ವಿ. ಬನ್ನಿ ನೋಡೋಣ ಗುಂಬಾದಲ್ಲಿ ಏನಿದೆ ಅಂತ ನೋಡೋಣ. ಚೆನ್ನಾಗಿ ಜಾಸ್ತಿ ಕಾಣಿಸ್ತಾ ಇದೆ, ಬಟ್ ಬಿಸಿಲು ಮಾತ್ರ ಹೆವಿ ಇದೆ. ಹೀಗೆ ಶ್ರೀರಂಗಪಟ್ಟಣನ ನೋಡಿಕೊಂಡು ನಮ್ಮ ನಡೆ ಶ್ರೀರಂಗಪಟ್ಟಣದ ನಿಮಿಷಾಂಬ ಟೆಂಪಲ್ ಕಡೆ ಅಂದ್ಕೊಂಡು ಲಾಸ್ಟ್ ರೌಂಡಲ್ಲಿ ನಿಮಿಷಾಂಬ ಟೆಂಪಲ್ಗೆ ಹೋಗಿ ಸ್ನಾನ ಮಾಡಿಕೊಂಡು ನಮ್ಮ ನಡೆ ನಮ್ಮ ಮನೆ ಕಡೆಗೆ. ಹೀಗೆ ಸಿಗೋಣ ಮುಂದಿನ ವ್ಲಾಗಲ್ಲಿ ಅಂದ್ಕೊಂಡು ಇವಾಗ ನಿಮಗೆ ಬಬ್ಬಾಯ್ ಹೇಳ್ತಾ ಇದ್ದೇನೆ. ಬಬ್ಬಾಯ್.